ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಬೆಲೆ ಏರಿಕೆ, ಈ ದರ್ಪ, ಈ ದೌರ್ಜನ್ಯ, ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಟ್ಟಡ, ಇವರ ಪೊಲೀಸ್ನ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಇವರು ಕೈಗೊಂಬೆ ಅಂತ ಕೆಲಸ ಮಾಡ್ತಾರೆ. ಕೆಲವು ರೆವಿನ್ಯೂ ಇಲಾಖೆಯಲ್ಲಿ ಇವರು ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಕೇಸು, ಕಂಪ್ಲೇಂಟ್, ಕೋರ್ಟ್, ರೌಡಿಸಮ್ ಬಳಸೋದು ಇವೆಲ್ಲ ಇಲ್ಲಿ ಶಾಶ್ವತ. ಯಾವುದೂ ಇಲ್ಲ. ಯಾರು ಮಾಧ್ಯಮದವರು ಕೇಳಿದ್ರು, ಇಲ್ಲಿ ಶಾಸಕರು ಹೇಳಿದರೆ ನಾನು ಇದನ್ನ ರಾಮನಗರ, ಹಿಂದಿನ ರಾಮನಗರ, ಮುಂದಿನ ರಾಮನಗರ ಹೇಗೆ ಮಾಡಿದ್ದೀವಿ 2 ವರ್ಷ ಆಯ್ತು. ಯಾವನ್ನ ಒಂದೇ ಒಂದು ಅಭಿವೃದ್ಧಿ, ಒಂದು ಕೆರೆಗೆ ನೀರು ತುಂಬಿಸಿದ್ದೀವಿ 2 ವರ್ಷ ಆಯ್ತು ಸರ್ಕಾರ ಬಂದು. ಒಂದು ಕೆರೆ ನೀರು ತುಂಬಿಸಿದ್ದೀವಿ, ಒಂದು ಬಡವರಿಗೆ ಮನೆ ಕೊಟ್ಟಿದ್ದೀವಿ, ಒಂದು ಸುಸಜ್ಜಿತವಾದ ರಸ್ತೆ ಮಾಡಿಸಿದ್ದೀವಿ. ಇಲ್ಲ ಟೌನ್ಗೆ ಇಷ್ಟು ಹಣ ತಂದಿದ್ದೀವಿ. ಇರಾದ ಒಂದು ನಿದರ್ಶನ ತರಕಾಯ್ತಲ್ಲ ಶಾಸಕರೇ. ನೀವು 130 ಕೋಟಿ ಅಲ್ಪಸಂಖ್ಯಾತರಿಗಾಗಿ ನೀವೇನು ಹಗರಣ ಮಾಡ್ತಾರೆ, ಮನೆಗಳಿಗೆ ದುಡ್ಡು ಹೋಗ್ತಾರೆ ಅಂತೇನು ಕೇಳ್ತಾ ಇರಲ್ಲ. ಇವತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 130 ಕೋಟಿ ನಮ್ಮ ಜಿಲ್ಲೆಗೆ ಒಂದು MP ಎಲ್ಲಾದ್ರೂ ಕೆಲಸ ಆಗಿದೆಯಾ? ಯಾರಾದ್ರೂ ಕೆಲಸ ತೋರಿಸ್ತೀರಾ ನೀವು? ಕಡಿಮೆಗಳನ್ನು ಮಾಡ್ಕೊಳ್ಳೋಕೆ ಸುಮ್ಮನೆ ಭಾಷಣ ಹೇಳೋದು. ನಾನು 100 ಕೋಟಿ ತಂದೆ, 50 ಕೋಟಿ ತಂದೆ, 20 ಕೋಟಿ ಟೆಂಡರ್ ಮಾಡಿಸಿದ್ದೀನಿ ಅಂತ ಭಾಷಣಗಳನ್ನ ಮಾಡಿ ನೀವು ಕಡಿಮೆಗಳನ್ನು ಮಾಡ್ಕೊಳ್ತಾರೆ. ಕುಮಾರಸ್ವಾಮಿ ಅವರ ಅವಧಿಯಲ್ಲಿ, ದೇವೇಗೌಡ ಅಪ್ಪಾಜಿಯವರ ಅವಧಿಯಿಂದ ಹಿಡಿದು ನಾನು ಶಾಸಕನಾದ ಇದ್ದಾರಿಂದ ಹಿಡಿದು ಯಾವಾಗಲೂ ಒಂದೇ ಒಂದು ಕಡಿಮೆ ಮಾಡಿರೋದು, ಒಂದು ಮೋಸದ ಕೆಲಸ, ಯಾವಾಗಲೂ ರೈತರ ಜಮೀನು ಹೊಡೆಯೋದು ಒಂದೇ ಒಂದು ನಿಮಗೆ ಅನುಭವ ಇವಾಗ ನಮ್ಮ ಕಾರ್ಯಕರ್ತರಲ್ಲಿ, ಮಹಿಳಾ ಕಾರ್ಯಕರ್ತರಲ್ಲಿ, ಯುವಕರಲ್ಲಿ, ನಮ್ಮ ಹಿರಿಯ ಜೀವಿಗಳಲ್ಲಿ ನಿಮಗೆ ಬೇಸರ ಇದ್ರೆ ಅದನ್ನ ತೆಗೆದು ನಿಮಗೋಸ್ಕರ ಈ ರಾಜ್ಯ ರೈತರ ದೃಷ್ಟಿಯಿಂದ, ಈ ರೈತರ ದೃಷ್ಟಿಯಿಂದ ಇವತ್ತು ಜಾತ್ಯತೀತ ಉಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ. ಖಂಡಿತವಾದ ಒಳ್ಳೆ ದಿನ ಬರ್ತದೆ. ನಾವು ಈ ಜಿಲ್ಲೆಗೆ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಮ್ಮ ಕನಸಿದ್ದು, ಮತ್ತೆ ಅದನ್ನ ಕನಸು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಯಾವ ಒಂದು ಮಾಧ್ಯಮದವರು ಕೇಳೋದು. ಕುಮಾರಸ್ವಾಮಿ ರಾಮನಗರ ಜಿಲ್ಲೆಗೆ ಏನ್ ಮಾಡ್ತಾರೆ? ನಾನು ಹೇಳಿದೆ, ಕೈಲಿ ಯಾವ ಬಂದಾಗ ಚರ್ಚೆ ಮಾಡ್ತಾರೆ. 94ರಿಂದ ಹಿಡಿದು ಇವತ್ತವರೆಗೂ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಮಾಡಿದ್ದಾರೆ ಅಂತ ಒಂದೊಂದು ಬಿಡಿಸಿ ಹೇಳ್ತಾರೆ. ಅವರಿಗೆ ತಾಕತ್ತಿದ್ರೆ ಅವ್ರ ಅವಧಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ನಾಲ್ಕೇ ಉದಾಹರಣೆ ಕೊಡಿ ಸಾಕು. ಈ ಜಿಲ್ಲೆಗೆ ಹೆಸರು ಗೊತ್ತಾಯಿಸಿದ್ರೆ ಜಿಲ್ಲೆ ಚಿತ್ರಣ ಗೊತ್ತಾಯಿಲ್ಲ ಸಾಕಂದ್ರೆ ನಿಮ್ಮ ಅಧಿಕಾರಿಗಳೇ ರಾಮನಗರ ಹೆಸರನ್ನ ಅಳಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರು ದಕ್ಷಿಣ ಏನೋ ಸೂಚಿಸ್ಕೊಡ್ತೀವಿ, ಏನೋ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಎಂದು ಏನಾಗಿದೆ? ಏನಾಯ್ತು? ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಅವರು ಮಾಡಿದ್ದು, ಕುಮಾರಸ್ವಾಮಿಯವರ ಇಚ್ಛಾಶಕ್ತಿ, ಕುಮಾರಸ್ವಾಮಿಯವರ ದೂರದೃಷ್ಟಿ ಇಟ್ಕೊಂಡು ನನ್ನ ಜಿಲ್ಲೆಯ ಜನ ಬೆಂಗಳೂರಿಗೆ ಅಲಿಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಜಿಲ್ಲೆಗೆ ಕಾಂಪ್ಯಾಕ್ಟ್ ಆಗಿ 4 ತಾಲೂಕುಗಳನ್ನ ಒಂದು ಜಿಲ್ಲಾ ಕೇಂದ್ರ ಮಾಡಿ ರಾಮನಗರ ರೂಪಿಸಿದ್ದಾರೆ. ಇದು ಕುಮಾರಸ್ವಾಮಿಯವರ ಕನಸು. ಏನೂ ಮಾಡಕ್ಕಾಗ್ತೇನೆ. ಇವತ್ತು ನಾವು ಎನ್ಡಿಎ ಮಿತ್ರ ಪಕ್ಷವಾಗಿ ನಾವು ಜೊತೆ ಸೇರ್ಕೊಂಡು